ಒಂಥರ ಡಾಲರ್ ಥರ ಇರುತ್ತೆ, ನಿಮಗೆ ಮೈಕ್ ಹಾಕ್ಕೊಂಡಂಗಿರೋದಿಲ್ಲ, ಸಿಂಪಲ್ ಆಗಿ ನಾವು ವ್ಲಾಗಿಂಗ್ ಮಾಡಬಹುದು. ಈ ಥರ ಇದನ್ನ ನಕ್ಲೇಸ್ ವೇರಿಂಗ್ ಅಂತಾರೆ. 150 ಮೀಟರ್ಸ್ ರೇಂಜಲ್ಲಿ ನಾನು ಇರ್ತೀನಿ ಇವಾಗ. ಆ್ಯಕ್ಚುಲಿ ಇಷ್ಟು ದೂರ ನಾನು ಬರೋದಿಲ್ಲ, ಬಟ್ ನಿಮ್ಗೊಂದು ಐಡಿಯಾ ಬರಲಿ ಅಂತ ನಾನು ತೋರಿಸ್ತಾ ಇದ್ದೀನಿ. ಇದು 5 ರೂಪೀಸ್ ಕಾಯಿನ್ ಅಲ್ವಾ, ಜಸ್ಟ್ ಲೈಕ್ ನಿಮಗೆ 5 ರೂಪೀಸ್ ಕಾಯಿನ್ ಎಷ್ಟಿದೆಯೋ ಅಷ್ಟೇ ಬರುತ್ತೆ. ಅದು ನೆಕ್ಸ್ಟ್ ಲೆವೆಲ್ ಮೈಕ್, ಅದು ತುಂಬ ಚೆನ್ನಾಗಿ ಕೆಲಸ ಮಾಡ್ತಾ ಇದೆ. ಇವಾಗ ಸಿಂಪಲಾಗಿ ಕೊಟ್ಬಿಟ್ಟಿದ್ದಾರೆ ಅಂದರೆ ಮೈಕ್ಸು ಅಷ್ಟು ಸಿಂಪಲ್ ಆಗಿದ್ದಾವೆ. ಹಲೋ ಗೈಸ್, ವೆಲ್ಕಮ್ ಟು ಮೈ ಚಾನಲ್. ದಿಸ್ ಇಸ್ ashokshivareddy. ಹೇಗಿದ್ದೀರೆಲ್ಲರೂ? ಮತ್ತೊಂದು ವೀಡಿಯೋಗೆ ಸ್ವಾಗತ. ಲಾಂಗ್ ಟೈಮ್ ಅನಿಸುತ್ತೆ ನಾನು ಮತ್ತೆ ವೀಡಿಯೋಸ್ ಮಾಡ್ತಾ ಇರೋದು. ಅರೌಂಡ್ 20 ಡೇಸ್ ಮೇಲೆ ಆಯಿತು. ಯಾಕಂದರೆ ಕಂಟಿನ್ಯೂಸ್ ಆಗಿ ನಾವು ನಮ್ಮ ಮಹಾರಾಷ್ಟ್ರ ವೀಡಿಯೋಸ್ನ ಎಡಿಟಿಂಗ್ ಮಾಡಿ ಪೋಸ್ಟ್ ಮಾಡ್ತಾಯಿದ್ದೆ. ನಾನು ಮತ್ತೆ ಯಾವುದು ವ್ಲಾಗ್ಸ್ನ ಮಾಡಬೇಕು ಅಂತ ನನಗೂ ಅನಿಸ್ಲಿಲ್ಲ. ನಾನು ಒಂಚೂರು ಕೆಲಸದಲ್ಲಿ ಬ್ಯುಸಿ ಇದ್ದೆ. ನೀವು ಆಲ್ರೆಡಿ ತಮ್ಮನೇಲಿ ನೋಡಿರ್ತೀರ ಈ ವಿಡಿಯೋ ಏನು ಅಂತ. ವೈರ್ಲೆಸ್ ಮೈಕ್ರೋಫೋನು. ನಾನು ಯಾಕಪ್ಪ ಈ ವೈರ್ಲೆಸ್ ಮೈಕ್ಗೆ ಶಿಫ್ಟ್ ಆಗ್ತಾ ಇದ್ದೀನಿ ಅಂದರೆ, ಅದಕ್ಕಿಂತ ಮುಂಚೆ ನಾನು ಏನೇನು ಪ್ರಾಬ್ಲಮ್ಸ್ನ ಫೇಸ್ ಮಾಡಿರೋದು ಅಂತ ನಾನು ನಿಮ್ಗೆ ಹೇಳಬೇಕು. ಯಾಕಂದರೆ ಸುಮ್ಮನೆ ದುಡ್ಡಿದೆ ಅಂತ ತೊಗೊತಾ ಇರಲಿಲ್ಲ ನಾನು. ನನಗಿರೋ ಪ್ರಾಬ್ಲಮ್ಸ್ನ ಓವರ್ಟೇಕ್ ಮಾಡಿ ಇನ್ನೊಂಚೂರು ಬೆಟರ್ ಆಡಿಯೋ ಔಟ್ಪುಟ್ನ ಕೊಡೋಣ ಅಂತ ಫಸ್ಟ್ ನಾನು ತೊಗೊಂಡಿದ್ದು ಆ್ಯಕ್ಚುಲಿ ಮೋನೋ ಮೈಕ್ ಅಂತ. ನೋಡ್ಬೋದು ನೀವು, ಇದೆ ಮೋನೋ ಮೈಕ್. ನೀವು ಆಲ್ರೆಡಿ ನನ್ನ ರೆಗ್ಯುಲರಾಗಿ ನಾನು ಮನೇಲಿ ಏನಾದರೂ ವೀಡಿಯೋಸ್ನ ಅನ್ಬಾಕ್ಸಿಂಗ್ ಮಾಡಬೇಕು ಅಂದರೆ ಈ ಮೈಕ್ನ ಯೂಸ್ ಮಾಡ್ತೀನಿ. ನೋಡ್ಬೋದು ನೀವು. ಇದಕ್ಕೆ ಸಪ್ರೇಟು ಒಂದು ಲೈಟ್ನಿಂಗ್ ಕೇಬಲ್ ಟು 3mm ಜಾಕ್ಗೆ ಒಂದು ಎಕ್ಸ್ಟ್ರಾ ಅಡಾಪ್ಟರ್ ಅಂತ ತೊಗೋಬೇಕು. ಇದು ಸಪ್ರೇಟ್ ತೊಗೋಬೇಕು. ಇದು ನೋಡ್ಬೋದು ನೀವು. ತುಂಬ ಚೆನ್ನಾಗಿದೆ ಮೈಕು, ದಟ್ ಈಸ್ ಓಕೆ ಆ್ಯಕ್ಚುಲಿ. ಬಟ್ ವೈರು ಅರೌಂಡು ನಮಗೆ 1 ಮೀಟ್ರ್ ಬರುತ್ತೆ. ಸುಮ್ಮನೆ ಲೆಂತ್ ಇರೋದಿಲ್ಲ. ಕ್ಯಾಮ್ರಾಗೆ ಒಂಚೂರು ನಾನು ದೂರ ಹೋಗಿ ಮಾತಾಡಬೇಕು ಅಂದರೆ ಈ ಮೈಕಲ್ಲಿ ಆಗೋದಿಲ್ಲ. ಇದೇನಿದ್ರು ಅನ್ಬಾಕ್ಸಿಂಗ್ ವೀಡಿಯೋಸ್ ಮಾಡ್ಕೋಬೋದು. ನಾನು ಇದು ಆ್ಯಕ್ಚುಲಿ ಫಸ್ಟು ತೊಗೊಂಡಿದ್ದು ಪರ್ಪಸ್ ಏನಪ್ಪ ಅಂದರೆ, ನಾನು ಹೆಲ್ಮೆಟಲ್ಲಿ ಯೂಸ್ ಮಾಡ್ತಾಯಿದ್ದೆ. ರೋಡ್ ಮೈಕ್ನ ರೀಪ್ಲೇಸ್ ಮಾಡಿದೆ. ಇದಕ್ಕೆ ನಾನು ಹೆಲ್ಮೆಟ್ಗೆ ರೀಪ್ಲೇಸ್ ಮಾಡಿ ಇದನ್ನು ತೆಕ್ಕೊಂಡೆ. ಅದು ನೆಕ್ಸ್ಟ್ ಲೆವೆಲ್ ಮೈಕ್. ಅದು ತುಂಬ ಚೆನ್ನಾಗಿ ಕೆಲಸ ಮಾಡ್ತಾಯಿದೆ ಇವಾಗ. ಅದು ಬಿಟ್ಟರೆ ನಾನು ಔಟ್ಡೋರಲ್ಲಿ ಏನಾದರೂ ಶೂಟ್ ಮಾಡಬೇಕು, ಬೈಕ್ಸ್ ಬಗ್ಗೆ ಏನಾದರೂ ಎಕ್ಸ್ಪ್ಲೇನ್ ಮಾಡಬೇಕು, ಇಲ್ಲ ಏನಾದರೂ ಔಟ್ಸೈಡು ಶೂಟ್ಸ್ ಇದ್ದರೆ ನನಗೆ ವೈರ್ ಲೆಂತ್ ಇರಬೇಕು. ನಾನು ದೂರದಲ್ಲಿ ಮಾತಾಡಬೇಕಾದ್ರೆ ನೀಟಾಗಿ ಕೇಳಿಸ್ಬೇಕು. ಆವಾಗ ನನಗೆ ಮೈಂಡ್ ಬಂದಿದ್ದು ಬಜೆಟಲ್ಲಿ ಒಂದು ಒಳ್ಳೆ ಮೈಕ್. ಆವಾಗ ನಾನು ಚೂಸ್ ಮಾಡಿದ್ದು ಬೋಯಾ. ಇದ್ರ ಎಕ್ಸಾಕ್ಟ್ ಮಾಡಲ್ ನೇಮ್ ನನಗೆ ಐಡಿಯಾ ಇಲ್ಲ. ಇದೊಂದು ಬೋಯಾ ಮೈಕ್. ಇದು ನೋಡ್ಬೋದು ನೀವು. ಅರೌಂಡು ನಮಗೆ ಒಂದು 5 to 6 ಮೀಟರ್ಸ್ ಇರುತ್ತೆ ವೈರು. ತುಂಬ ಲೆಂತ್ ಇರುತ್ತೆ. ಇದೇ ವೈರ್ ಮೈಕಲ್ಲೇ ನಾನು ಶೂಟ್ ಮಾಡಿದ್ದೀನಿ ತುಂಬ ವೀಡಿಯೋಸ್ನ. ತುಂಬ ಚೆನ್ನಾಗಿ ಬರುತ್ತೆ. 800 ರೂಪೀಸಲ್ಲಿ ಸೂಪರ್ ಆಗಿದೆ ಇದು ಮೈಕ್. ಅದರಲ್ಲಿ ಎರಡನೇ ಮಾತೇ ಇಲ್ಲ. ಬಟ್ ಇದರಲ್ಲಿ ಮೈನಸ್ ಏನಪ್ಪ ಅಂದರೆ, ಇದು ಆ್ಯಕ್ಚುಲಿ ಸೆಲ್ಲಲ್ಲಿ ವರ್ಕ್ ಆಗುತ್ತೆ. ಇದು ಕಂಪಲ್ಸರಿ ಸೆಲ್ ಆಗಬೇಕು. ಬಟ್ ಇದರಲ್ಲಿ ಸೆಲ್ ಇದೆಯಾ ಅದು ಗೊತ್ತಾಗೋದಿಲ್ಲ. ನಾವು ನೋಡ್ಕೊತಾ ಇರಬೇಕು ಎವ್ರಿ ಟೈಮ್. ಲಾಸ್ಟ್ ಟೈಮ್ ನಾನು ಹಿಂಗೆ ಆಲ್ಮೋಸ್ಟ್ ಎಲ್ಲ ಶೂಟ್ ಮಾಡಿಬಿಟ್ಟಿದ್ದೀನಿ ವೀಡಿಯೋನ, ನೋಡ್ಕೊತೀನಿ, ವಾಯ್ಸ್ ರೆಕಾರ್ಡ್ ಆಗಿಲ್ಲ. ಬಿಕಾಸ್ ಆಫ್ ಈ ಸೆಲ್ ಆಗೋಗಿದೆ. ತುಂಬ ಬೇಜಾರಾಗೋಯಿತು. ಯಾಕಂದರೆ ನಾವು ಒಂದು ಶೂಟ್ನ ಮಾಡಿದ್ದೀವಿ ಅಂದರೆ, ಇವಾಗ ಒಂದು ಅನ್ಬಾಕ್ಸಿಂಗ್ ಮಾಡಿದ್ದೀವಿ ಅಂದರೆ ಮತ್ತೆ ನಾವು ರೆಕಾರ್ಡ್ ಮಾಡಬೇಕು ಅಂದರೆ ಅದು ಅನ್ಬಾಕ್ಸ್ ಆಗೋದಿಲ್ಲ. ಆ್ಯಕ್ಚುಲಿ ಅನ್ಬಾಕ್ಸ್ ಆಲ್ರೆಡಿ ಆಗಿರುತ್ತೆ. ನಾವು ಮತ್ತೆ ಪ್ರಾಪರ್ ಮತ್ತೆ ಅನ್ಬಾಕ್ಸಿಂಗ್ ಅಂದರೆ ಅದನ್ನ ಎಲ್ಲ ಪೇಪರೆಲ್ಲ ಕಿತ್ಬಿಟ್ಟಿರ್ತೀವಲ್ಲ, ಅದು ಇಂಪಾಸಿಬಲ್ ಮತ್ತೆ ನ್ಯಾಚುರಲ್ ಆಗಿ ಬರೋದು. ನಾನು ಕ್ಯಾಮ್ರಾ ಒಂದು ಕಡೆ, ಲೈಟಿಂಗ್ ಒಂದು ಕಡೆ ಹಾಕ್ಕೊಂಡು ನಾನು ನೋಡ್ಕೋಬೇಕು ಕರೆಕ್ಟಾಗಿ ಬರ್ತಾ ಇದೆಯಾ ಇಲ್ವಾ ಅಂತ. ಈ ವೈರ್ಸ್ ಹಾಕ್ಕೊಂಡಾಗ ನಾನು ಓಡಾಡೋದು ತುಂಬ ಕಷ್ಟ ಆಗೋಗುತ್ತೆ. ವೈರ್ಸ್ ಹಾಕ್ಕೊಂಡು ನಾನು ಸೆಟ್ ಮಾಡೋದು ಅದೊಂಚೂರು ನಾನು ಡಿಸಪಾಯಿಂಟ್ ಅನ್ನಿಸ್ತು, ವೈರ್ ಹಾಕ್ಕೊಂಡು ಮಾಡೋದು. ಬಟ್ ಇವೆಲ್ಲ ಓವರ್ಟೇಕ್ ಮಾಡಬೇಕು ಅಂತ ಒಂದು ವೈರ್ಲೆಸ್ ಮೈಕ್ರೋಫೋನ್ ಬೇಕು ಅಂತ ಹೇಳ್ಬಿಟ್ಟು ತುಂಬ R&D ಮಾಡಿ ತುಂಬ ವೀಡಿಯೋಸ್ ನಾನು ನೋಡಿ ಫೈನಲಿ ಐ ಬಾಟ್ Hollyland Lark M2. ನಾನು ಮಾತಾಡ್ತಾ ಇರೋದು ಬಂದ್ಬಿಟ್ಟು ಅದೇ ಮೈಕಲ್ಲೇ. ನೀವು ಫಸ್ಟ್ ಅನ್ಬಾಕ್ಸಿಂಗ್ ನೋಡ್ಕೊಂಡ್ ಬನ್ನಿ. ನನ್ನ ಎಕ್ಸ್ಪೀರಿಯನ್ಸು ಮತ್ತು ನಾನು ಏನಕ್ಕೆ ಇದನ್ನೇ ಚೂಸ್ ಮಾಡಿದ್ದು ಇದ್ರ ಬಗ್ಗೆ ನಾನು ಮತ್ತೆ ಮಾತಾಡ್ತೀನಿ. ಫಸ್ಟ್ ನೀವು ಅನ್ಬಾಕ್ಸಿಂಗ್ ನೋಡ್ಕೊಂಡ್ ಬನ್ನಿ. ನೋಡ್ಬೋದು ನೀವು, ಇದೇ ನಮ್ಮ ಮೈಕ್ರೋಫೋನ್. ಕಂಪ್ನಿ ಬಂದ್ಬಿಟ್ಟು Hollyland ಅಂತ. ಮಾಡೆಲ್ ನೇಮ್ ಬಂದ್ಬಿಟ್ಟು Lark M2 ವೈರ್ಲೆಸ್ ಲೆವಲ್ಯೂರ್ ಮೈಕ್ರೋಫೋನ್ ಅಂತ ಕೊಟ್ಟಿದ್ದಾರೆ. ನೋಡ್ಬೋದು ನೀವು. ಇದರಲ್ಲಿ ನಾವು ಆ್ಯಕ್ಚುಲಿ ಕ್ಯಾಮ್ರಾಗೆ ಪ್ಲಸ್ ಫೋನ್ಗೆ ಎರಡಕ್ಕೂ ಯೂಸ್ ಮಾಡ್ಬೋದು. ಇದು ಮಲ್ಟಿಪರ್ಪಸ್ಸು. ಆ್ಯಕ್ಚುಲಿ ಇದರಲ್ಲಿ ಮೈಕ್ ಬಂದ್ಬಿಟ್ಟು ಬಟನ್ ಸೈಜ್ ಇರುತ್ತೆ. ಅದಕ್ಕೆ ಇವರು ಸಿಂಬಾಲಿಕ್ಕಾಗಿ ಬಟನ್ ಸೈಜ್ ಅಂತ ಕೊಟ್ಟಿದ್ದಾರೆ. ಇದು ಬಂದ್ಬಿಟ್ಟು ಸೌಂಡು ಡೆಸಿಬಲ್ಸ್ ಎಷ್ಟು ಬರುತ್ತೆ ಅಂತ ಎರಡಕ್ಕೂ ಕಂಪ್ಯಾಟಬಲ್ ಆಗಿರುತ್ತೆ. ನೋಡ್ಬೋದು ನೀವು. ಇದು ಬಂದ್ಬಿಟ್ಟು ಅಡ್ವಾನ್ಸು ENC ಅಂದರೆ ನಾಯ್ಸ್ ಕ್ಯಾನ್ಸಲೇಷನ್ನು. ಮತ್ತು ಬ್ಯಾಟ್ರಿ ಲೈಫ್ ಬಂದ್ಬಿಟ್ಟು 40 hours ಲೈಫ್ ಬರುತ್ತೆ ಅಂತ ಹೇಳಿದ್ದಾರೆ. ಇನ್ನು ಅದು ಬಿಟ್ಟರೆ ಬಾಕ್ಸಲ್ಲಿ ನೋಡ್ಬೋದು ನೀವು, MRP ಬಂದ್ಬಿಟ್ಟು 21,990 ಇದೆ. ಮೇಡ್ ಫಾರ್ ಐಫೋನ್, ಐಪ್ಯಾಡ್ ಅಂತ ಹಾಕಿದ್ದಾರೆ. ಲೇಟ್ ಮಾಡೋದು ಬೇಡ, ಅನ್ಬಾಕ್ಸಿಂಗ್ ಮಾಡಿಬಿಡೋಣ. ಇದೇ ನಮ್ಮ ವೈರ್ಲೆಸ್ ಮೈಕ್ರೋಫೋನು. ಹೆಂಗಿದೆ ಗೊತ್ತಾ, ಇದು ವೈರ್ಲೆಸ್ ಹೆಡ್ಫೋನ್ಸ್ ತಗೊಂತೀವಲ್ಲ ಅದೇ ಥರ ಇದೆ, ಕಾಂಪ್ಯಾಕ್ಟ್ ಆಗಿ. ಬಾಕ್ಸಲ್ಲಿ ಏನೇನು ಬಂದಿದೆ ಅಂತ ತೋರಿಸ್ಬಿಡ್ತೀನಿ ಫಸ್ಟು, ಮತ್ತೆ ನೋಡೋಣ ಅದನ್ನು.
ಇವು ಬಂದುಬಿಟ್ಟು ಆ್ಯಕ್ಚುಲಿ ನಮಗೆ ಐಫೋನ್ಗೆ ಇದು ಲೈಟ್ನಿಂಗ್ ರಿಸೀವರು, ಇದು ಟೈಪ್ ಸಿ ರಿಸೀವರು. ಇದಲ್ಲದೆ ಬಾಕ್ಸಲ್ಲಿ ಏನೇನು ಕೊಟ್ಟಿದ್ದಾರೆ ಅಂದರೆ ನೋಡ್ಬೋದು ನೀವು, ವಾರಂಟಿ ಕಾರ್ಡ್ ಕೊಟ್ಟಿದ್ದಾರೆ. ಅದು ಬಿಟ್ಟರೆ ಸ್ಟಿಕ್ಕರ್ಸ್ ಕೊಟ್ಟಿದ್ದಾರೆ. ಇದು ಏನಕ್ಕೆ ಅಂತ ನಾನು ಮತ್ತೆ ಹೇಳ್ತೀನಿ. ಈ ಸ್ಟಿಕ್ಕರ್ಸು ಪಿಕ್ ಗೈಡ್ ಅಂತ ಕೊಟ್ಟಿದ್ದಾರೆ. ಅಷ್ಟು ಬಿಟ್ಟರೆ ಮತ್ತು ನಮಗೆ ನೋಡ್ಬೋದು ನೀವು ಬಾಕ್ಸಲ್ಲಿ ಏನೇನು ಕಂಟೆಂಟ್ಸ್ ಬಂದಿದೆ ಅಂತ. 2 ಮೈಕ್ರೋಫೋನ್ಸು ಮತ್ತು ಒಂದು ಕ್ಯಾಮ್ರಾ ರಿಸೀವರ್, ಒಂದು USB ಟೈಪ್ ಸಿ ರಿಸೀವರ್, ಒಂದು ಲೈಟ್ನಿಂಗ್ ಕೇಬಲ್ ರಿಸೀವರ್, ಒಂದು ಮೈಕ್ಸ್ದು ಚಾರ್ಜಿಂಗ್ ಕೇಸು, ವಿಂಡ್ಮಪ್ಸ್ 2 ಕೊಟ್ಟಿದ್ದಾರೆ. USB A to USB C ಟೈಪ್ ಸಿ ಕೇಬಲ್ ಇದೆ. ಮತ್ತು 3.5mm ಜಾಕು, TRS. ಅದಲ್ಲದೆ ಮತ್ತು ಇದು ಬ್ಯಾಕ್ ಕ್ಲಿಪ್ ಅಂತ ಹೇಳ್ಬಿಟ್ಟು 2 ಕೊಟ್ಟಿದ್ದಾರೆ. ಇದು ನಾನು ತೋರಿಸ್ತೀನಿ ಎಲ್ಲ ನೀಟಾಗಿ. ಕ್ಲಿಪ್ ಇದು ಬಂದುಬಿಟ್ಟು ಕ್ಲಿಪ್ ಮ್ಯಾಗ್ನೆಟಿಕ್ ಅಂತ. ಲಾರ್ಕ್ M2 ನೆಕ್ಲೆಸ್ ಅಂತ ಹಾಕಿದ್ದಾರೆ. ಕತ್ತಲ್ಲಿ ಹಾಕ್ಕೋಬೋದು. ಇದು ನಾನು ತೋರಿಸ್ತೀನಿ ಆ್ಯಕ್ಚುಲಿ. ಇದು ಬಂದುಬಿಟ್ಟು ಸ್ಟಿಕ್ಕರ್ಸು, ಕ್ವಿಕ್ ಸ್ಟಾರ್ಟ್ ಗೈಡು, ಒಂದು ವಾರಂಟಿ ಕಾರ್ಡು, ಕೇಸ್ನ ಕ್ಯಾರಿ ಮಾಡೋಕ್ಕೆ ಒಂದು ಬ್ಯಾಗ್ ಕೊಟ್ಟಿದ್ದಾರೆ ಅಂತ ತೋರಿಸ್ತಾ ಇದ್ದಾರೆ. ಅಷ್ಟೇ. ಅನ್ಬಾಕ್ಸ್ ಮಾಡೋಣ ಇದರಲ್ಲಿ ಏನೇನಿದೆ ಅಂತ. ಇದು ಬ್ಯಾಗು. ಇದು ಬಿಟ್ಟರೆ ಇನ್ನೇನು ಬಾಕ್ಸಲ್ಲಿ ಇಲ್ಲ. ಬ್ಯಾಗಲ್ಲಿ ಏನೇನು ಕೊಟ್ಟಿದ್ದಾರೆ ಅಂತ ನೋಡೋಣ ಫಸ್ಟು. ಬ್ಯಾಗ್ ಚೆನ್ನಾಗಿದೆ, ಕ್ವಾಲಿಟಿ. ನಾವು ಇವೆಲ್ಲ ಕ್ಯಾರಿ ಮಾಡೋಕ್ಕೆ ಬ್ಯಾಗ್ ಒಂದು ಕೊಟ್ಟಿರೋದು ಚೆನ್ನಾಗಿದೆ. ಇದೊಂದು ಸೈಡ್ಗೆ ಇಟ್ಬಿಡೋಣ. 3.5mm TRS ಜಾಕು, ಕೇಸ್ನ ಚಾರ್ಜಿಂಗ್ ಮಾಡೋಕ್ಕೆ, USB ಟು ಟೈಪ್ ಸಿ ಕೇಬಲ್ ಕೂಡ ಒಂಚೂರು ಕ್ವಾಲಿಟಿ ಚೆನ್ನಾಗಿದೆ. ಇವು ಬಂದುಬಿಟ್ಟು ಕ್ಲಿಪ್ಸು. ನಾನು ಹೇಳ್ತೀನಿ, ಮ್ಯಾನ್ಯುವಲಾಗಿ ತೋರಿಸ್ತೀನಿ ಆ್ಯಕ್ಚುಲಿ ಹೆಂಗಿದೆಯನ್ನ ಯೂಸ್ ಮಾಡೋದು ಅಂತ. 2 ಕ್ಲಿಪ್ಸ್ ಕೊಟ್ಟಿದ್ದಾರೆ. ಇದು ವಿಂಡ್ಮಪ್ಸು. ಇದು ತುಂಬ ದೊಡ್ಡದಾಗಿ ಕಾಣಿಸ್ತಾ ಇದೆ ಇದು ಆ್ಯಕ್ಚುಲಿ. ಇವು 2 ನೆಕ್ಲೆಸ್ ಕೊಟ್ಟಿದ್ದಾರೆ. ದಿಸ್ ಈಸ್ ದ ಬ್ಯೂಟಿ. ಆ ಸೌಂಡ್ ಕೇಳಿಸ್ತಾ ಇದ್ದರೆ ಎಷ್ಟು ಮಜಾ ಬರುತ್ತೋ. ಎಷ್ಟು ಕಾಂಪ್ಯಾಕ್ಟ್ ಇದೆ ಅಂದರೆ ನಾವು ಆರಾಮಾಗಿ ಜೋಬಿಲಿ ಇಟ್ಕೊಂಡು ಹೋಗ್ಬಿಡ್ಬೋದು, ಅಷ್ಟು ಚೆನ್ನಾಗಿದೆ. ಹಾಲಿಲ್ಯಾಂಡ್ದು ಲೋಗೋ ಇದು. ಓಪನ್ ಮಾಡೋಣ. ದಿಸ್ ಈಸ್ ಅ ಬ್ಯೂಟಿ. ಎಷ್ಟು ಕಾಂಪ್ಯಾಕ್ಟ್ ಇದ್ದಾವೆ ಅಂದರೆ ನಾನು ತೋರಿಸ್ತೀನಿ ಆ್ಯಕ್ಚುಲಿ. ಸಿಂಪಲಾಗಿ ಕೊಟ್ಬಿಟ್ಟಿದ್ದಾರೆ ಅಂದರೆ ಮೈಕ್ಸು ಅಷ್ಟು ಸಿಂಪಲ್ ಆಗಿದ್ದಾವೆ. ನೋಡ್ಬೋದು ನೀವು. ಕರೆಕ್ಟಾಗಿ 5 ರೂಪೀಸ್ ಕಾಯಿನ್ನು ಎಷ್ಟಿರುತ್ತೋ ಅಷ್ಟೇ ಇದೆ. ಇದು ತುಂಬ ದೊಡ್ಡದಾಗೂ ಇಲ್ಲ, ಕಾಂಪ್ಯಾಕ್ಟ್ ಆಗಿರುತ್ತೆ, ಅಷ್ಟೇ ಪವರ್ಫುಲ್ಲು. 2 ಮೈಕ್ಸ್ ಕೊಟ್ಟಿದ್ದಾರೆ. ಇದು ರಿಸೀವರು, ಕ್ಯಾಮ್ರಾ ರಿಸೀವರ್. ಇದೆಲ್ಲ ಸೌಂಡ್ ಅಡ್ಜಸ್ಟ್ಮೆಂಟ್. ಇದು ನಾನು ನಿಮಗೆ ಇನ್ ಡೀಟೇಲಾಗಿ ಮಾತಾಡ್ತೀನಿ. ಇಲ್ಲಿ ನೋಡ್ಬೋದು ನಿಮಗೆ, ಇಲ್ಲಿ ಬ್ಲಿಂಕಿಂಗ್ ಆಗ್ತಾ ಇದೆಯಲ್ಲ, ಚಾರ್ಜಿಂಗ್ ಎಷ್ಟಿದೆ ಅಂತ ತೋರಿಸ್ತಾ ಇದೆ. ಈ ಮೈಕ್ಗಿರೋ ಸ್ಟಿಕ್ಕರ್ಸ್ನ ತೆಗಿಯೋಣ. ನೋಡ್ಬೋದು ನೀವು, ಇದು ಮೈಕ್ ಎಷ್ಟು ನೀಟಾಗಿದೆಯೋ. ಮತ್ತು ಕೆಳಗಡೆ ಬಂದ್ಬಿಟ್ಟು ನಮಗೆ ಚಾರ್ಜಿಂಗ್ದು ಲಿಡ್ಸ್ ಇದೆ. ಇವು ಸ್ಟಿಕ್ಕರ್ ತೆಗೆದುಬಿಡೋಣ. ತೆಗೆದುಬಿಟ್ರೆ ಮುಗೀತು. ಇದು ನಮಗೆ ಮೈಕ್. ನಾನು ತೋರಿಸ್ತೀನಿ ನಾನು ನಿಮ್ಗೆ ಹೆಂಗೆ ಯೂಸ್ ಮಾಡೋದಿದು ಅಂತ. ನಾವು ಇದನ್ನು ಹಿಂಗೆ ಆರಾಮಾಗಿ ಇಟ್ಬೋದು. ಮೈಕು ಮೇಲೆ ಬರಬೇಕು. ತೆಗಿಯೋಣ. ಇದು ತೆಗಿಯೋಣ. ನೋಡ್ಬೋದು ನೀವು ಎಷ್ಟು ಕಾಂಪ್ಯಾಕ್ಟ್ ಇದೆ ಅಂದರೆ. ನಮಗೆ 5 ರೂಪೀಸ್ ಕಾಯಿನ್ ಎಷ್ಟಿದೆಯೋ ಅಷ್ಟೇ. ಇದು ಒಂದು ರಿಸೀವರ್. ಇದು TX1 TX2 ಅಂತ ಹೇಳ್ಬಿಟ್ಟು ತೆಗೆದುಬಿಟ್ಟು ಅದಕ್ಕೆ ಹಾಕ್ಬಿಟ್ರೆ ಅದು ಚಾರ್ಜಿಂಗ್ ಆಗುತ್ತೆ. ನಮಗೆ ಇದು ಆ್ಯಕ್ಚುಲಿ ಮೇಯ್ನ್ ಇದೆ ಇವಾಗ, ಯಾಕಂದರೆ ನಾವು ಐಫೋನ್ ಯೂಸ್ ಮಾಡೋದ್ರಿಂದ 12 ನಾನು ಯೂಸ್ ಮಾಡ್ತಾ ಇರೋದು. ನಮಗಿದು ಲೈಟ್ನಿಂಗ್ ಕೇಬಲ್ ಇವಾಗ ಯೂಸ್ ಆಗುತ್ತೆ. ಇದು ಫ್ಯೂಚರಲ್ಲಿ ನಾವು ಫೋನ್ ಚೇಂಜ್ ಮಾಡಿ 15+ ಹೋದರೆ ನಮಗೆ ಆವಾಗ ಟೈಪ್ ಸಿ ಯೂಸ್ ಆಗುತ್ತೆ. ಸದ್ಯಕ್ಕೆ ನಮಗೆ ಇವಾಗ ಲೈಟ್ನಿಂಗ್ ತುಂಬ ಯೂಸ್ ಆಗುತ್ತೆ. ಇದಕ್ಕೆ ಚಾರ್ಜಿಂಗ್ ಏನು ಮಾಡೋಂಗಿಲ್ಲ, ಡೈರೆಕ್ಟ್ ನಾವು ಫೋನ್ಗೆ ಅಟ್ಯಾಚ್ ಮಾಡಿದ್ರೆ ಡೈರೆಕ್ಟ್ ಇದು ಕನೆಕ್ಷನ್ ತೊಗೊಂಡ್ಬಿಡುತ್ತೆ. ಹಲೋ ಗೈಸ್, ನಿಮಗೆ ವಾಯ್ಸು ಡಿಫ್ರೆನ್ಸ್ ಗೊತ್ತಾಗ್ತಾ ಇರುತ್ತೆ ನೋಡಿ. ಅನ್ಬಾಕ್ಸಿಂಗ್ ವೀಡಿಯೋದಲ್ಲಿ ಏನು ಕೇಳಿಸ್ತಾ ಇದೆ ಅದು ವಾಯ್ಸು. ವೈರ್ ಮೈಕ್ ಯೂಸ್ ಮಾಡಿ ಔಟ್ಪುಟ್ ತೊಗೊಂಡಿರೋದು ಆಡಿಯೋ. ನಿಮಗೆ ವಾಯ್ಸು ಡಿಫ್ರೆನ್ಸು ಗೊತ್ತಾಗ್ತಾ ಇರ್ಬೋದು. ನಿಮಗೆ ಇವಾಗ ನಾನು ಮೈಕ್ನ ಹೆಂಗೆ ಯೂಸ್ ಮಾಡೋದು ಅಂದರೆ ನಾವು ಹೆಂಗೆ ಅಟ್ಯಾಚ್ ಮಾಡ್ಕೊಳ್ಳೋದು ಎಲ್ಲ ತೋರಿಸ್ತೀನಿ. ಒಂದು ನಿಮಿಷ ಇದು ತೆಗೆದುಬಿಡ್ತೀನಿ. ಇವಾಗ ಇದು ಮೈಕ್, ನಿಮಗೆ ವಾಯ್ಸ್ ಇದರಲ್ಲೇ ಕೇಳಿಸ್ತಾ ಇದೆ. ನಾವು ಇವಾಗ ಮೈಕ್ಗೆ ಆ್ಯಕ್ಚುಲಿ ನಾರ್ಮಲ್ ಈ ಥರ ಬರುತ್ತೆ ಮೈಕು. ಇದಕ್ಕೆ ಒಂದು ಮ್ಯಾಗ್ನೆಟ್ ಕೊಡ್ತಾರೆ, ನೋಡ್ಬೋದು ನೀವು. ನಾನಿವಾಗ ಈ ಮೈಕ್ನ ನಾನು ವೇರ್ ಮಾಡ್ತೀನಿ ನೋಡಿ. ಜಸ್ಟ್ ಲೈಕ್ ಈ ಮ್ಯಾಗ್ನೆಟಿಕ್ ಏನಿದೆ ಇದು ಒಳಗಡೆ ತೊಗೊಂಡು ಜಸ್ಟ್ ಹಿಂಗೆ ಮೇಲೆ ಜಸ್ಟ್ ಲೈಕ್ ಅಷ್ಟೇ, ಮುಗೀತು. ನಾವು ಇನ್ನೇನು ತಲೆ ಕೆಡಿಸ್ಕೊಳ್ಳೋಗಿಲ್ಲ. ಆಲ್ರೆಡಿ ರಿಸೀವರ್ ನಮ್ಮ ಫೋನ್ಗಿದೆ, ಡೈರೆಕ್ಟ್ ರೆಕಾರ್ಡ್ ಆಗ್ತಾ ಇರುತ್ತೆ ವಾಯ್ಸು. ನಿಮ್ಗೆ ಈ ಥರ ಬೇಡ, ಇನ್ನೊಂದು ಥರ ಕ್ಲಿಪ್ಪು ಅಂದರೆ ನಾರ್ಮಲಾಗಿ ನಾವು ಕ್ಲಿಪ್ ಮಾಡಬೇಕಷ್ಟೇ. ಈ ಥರ ಮ್ಯಾಗ್ನೆಟಿಕ್ ಬೇಡ ಅಂದರೆ ಇನ್ನೊಂದು ಸಿಸ್ಟಮ್ ಇದೆ, ಈ ಕ್ಲಿಪ್ ಸಿಸ್ಟಮ್. ನಾನು ಈ ಮೈಕ್ನ ನಾನು ತೋರಿಸ್ತೀನಿ. ಇದು ಇನ್ನೊಂದು ಮೈಕು, ಇದು ಕ್ಲಿಪ್ಪು. ನೋಡ್ತಾ ಇದ್ದೀರಿ ನೀವು ಕ್ಲಿಪ್ಪು. ಲೈಕ್ ಜಸ್ಟ್ ಇವಾಗ ನೋಡಿ, ನಮಗೆ ಇಲ್ಲಿ ಕ್ಲಿಪ್ ಮಾಡಬೇಕು ಅಂದ್ಕೊಳ್ಳಿ. ಜಸ್ಟ್ ಹಿಂಗೆ ಕ್ಲಿಪ್ ಮಾಡಿ ಈ ಮೈಕ್ನ ಇಲ್ಲಿ ತೊಗೊಂಬಂದುಬಿಟ್ರೆ
ಮುಗೀತು. ಇಲ್ಲಿ ಮೈಕ್ ಇದೆ, ನಿಮಗೆ ಕಾಣಿಸ್ತಾನೆ ಇಲ್ಲ ಮೈಕ್, ಈ ಥರ ಇರುತ್ತೆ. ಇದು ಈ ಥರ ಕ್ಲಿಪ್ ಸಿಸ್ಟಮ್. ಇಲ್ಲ ಇದು ಬೇಡ ನಿಮ್ಗೆ, ಈ ಥರ ಬೇಡ ಅಂದರೆ ಜಸ್ಟ್ ಲೈಕ್ ಇದನ್ನು ಪುಲ್ ಮಾಡಿದ್ರೆ ಬಂದುಬಿಡುತ್ತೆ. ಇನ್ನೊಂದು ಬರುತ್ತೆ ಡಾಲರ್, ಲೈಕ್ ಆವಾಗಲೇ ನಾನು ಹೇಳಿದ್ನಲ್ಲ ನಕ್ಲೆಸ್ ಥರ ಅಂತ, ಇದು ನಕ್ಲೆಸ್. ಇದು ಅಂದರೆ ಗೋಲ್ಡ್ ನಕ್ಲೆಸ್ ಅಲ್ಲ, ನೀವು ಮತ್ತೆ ನಕ್ಲೆಸ್ ಅಂದ ತಕ್ಷಣ ಗೋಲ್ಡ್ ಅನ್ಕೋಬೇಡಿ. ಇದು ಲೈಕ್ ಚೈನ್ ಥರ ಹಾಕ್ಕೋಬೋದು. ನಾನು ಇದನ್ನು ತೋರಿಸ್ಬಿಡ್ತೀನಿ. ಇದೇ ಥರ ನೋಡಿ, ಮೈಕ್ನ ಜಸ್ಟ್ ನಾವು ಅಟ್ಯಾಚ್ ಮಾಡಿ ಲೈಕ್ ಹಾಕ್ಕೊಳ್ಳೋದು ಅಷ್ಟೇ. ಇದು ನಿಮ್ಗೆ ಗೊತ್ತಾಗೋದಿಲ್ಲ ಆ್ಯಕ್ಚುಲಿ. ಇವಾಗ ಇದನ್ನು ತೆಗೆದು ಬಿಡ್ತೀನಿ ನೋಡಿ, ನಿಮಗೆ ಒಂಥರ ಡಾಲರ್ ಥರ ಇರುತ್ತೆ. ನಿಮಗೆ ಮೈಕ್ ಹಾಕ್ಕೊಂಡಂಗಿರೋದಿಲ್ಲ, ಸಿಂಪಲಾಗಿ ನಾವು ವ್ಲಾಗಿಂಗ್ ಮಾಡ್ಬೋದು. ಈ ಥರ ಇದನ್ನು ನಕ್ಲೆಸ್ ವೇರಿಂಗ್ ಅಂತಾರೆ, ಅಂದರೆ ಮೈಕ್ನ ನಕ್ಲೆಸಲ್ಲಿ ಹಾಕ್ಕೊಳ್ಳೋದು ಅಂತ. ಇದೊಂದು ಆ್ಯಕ್ಚುಲಿ ಈ ಲಾರ್ಕ್ M2 ಇದೆಯಲ್ಲ, ಇದಕ್ಕೆ ಸ್ಪೆಷಲಾಗಿ ಡಿಸೈನ್ ಮಾಡಿದ್ದಾರೆ, ಈ ನೆಕ್ಲೆಸ್ ಥರ ಇರೋದು. ಓಕೆ, ಇದು ಇಷ್ಟ ಆಯಿತು, ಚೆನ್ನಾಗಿದೆ. ಮತ್ತು ಇನ್ನೊಂದು ವಿಂಡ್ ಮಫ್ ಒಂದಿದೆ, ನಿಮಗೆ ಆ್ಯಕ್ಚುಲಿ ತೋರಿಸ್ಬೇಕು. ಇದು ಏನಕ್ಕಪ್ಪ ಕೊಟ್ಟಿದ್ದಾರೆ ಅಂದರೆ, ಜಸ್ಟ್ ಲೈಕ್ ನಾವು ಎಲ್ಲಾದರೂ ಔಟ್ಡೋರ್ ಹೋದಾಗ ಗಾಳಿ ಬರ್ತಾ ಇರಬೇಕಾದ್ರೆ ನಾವು ಮೈಕ್ ಯೂಸ್ ಮಾಡಬೇಕು ಅಂದರೆ ಏನು ಮಾಡ್ತೀವಿ ನಾವು, ಹಿಂಗೆ ಯೂಸ್ ಮಾಡಿದ್ರೆ ಏನಾಗುತ್ತೆ, ವಿಂಡ್ ಜಾಸ್ತಿ ಹೊಡಿತಾ ಇರುತ್ತೆ, ವಾಯ್ಸ್ ನೀಟಾಗಿ ಕ್ಲಾರಿಟಿ ಇರೋದಿಲ್ಲ. ಆವಾಗ ಜಸ್ಟ್ ಲೈಕ್ ಇದನ್ನು ಈ ವಿಂಡ್ ಮಫ್ ಒಳಗಡೆ ತಳ್ಬಿಟ್ಟು ಹಿಂಗೆ ವಿಂಡ್ ಮಫ್ ಹಾಕ್ಕೋಬೋದು. ನೋಡ್ಬೋದು ನಾನು ಮೈಕ್ಗೆ ವಿಂಡ್ ಮಫ್ ಹಾಕಿದ್ದೀನಿ. ಇದನ್ನ ಹೆಂಗಪ್ಪ ಯೂಸ್ ಮಾಡೋದು ಅಂದರೆ, ಫಸ್ಟ್ ಆಫ್ ಆಲು ನಾವು ಹಿಂಗೆ ಹಾಕಿದಾಗ ಮೈಕ್ ಎಲ್ಲಿರುತ್ತೆ ಅಂತ ಗೊತ್ತಾಗೋದಿಲ್ಲ, ಯಾವ ಸೈಡ್ ಮೈಕ್ ಇದೆ ಅಂತ. ಇಲ್ಲಿ ಸಿಂಪಲಾಗಿ ಅವರೇ ಏನು ಮಾಡಿದ್ದಾರೆ, ಒಂದು ಆರೋ ಮಾರ್ಕ್ ಕೊಟ್ಟಿದ್ದಾರೆ, ಕಾಣಿಸ್ತಾ ಇದೆ ನಿಮಗೆ, ಇಲ್ಲೊಂದು ಆರೋ ಮಾರ್ಕ್ ಇದೆ ಮೇಲಕ್ಕೆ, ಇಲ್ಲಿ ಮೈಕ್ ಇದೆ ಅಂತ ಅರ್ಥ. ನಾವು ಆವಾಗ ಮೈಕ್ ಯಾವ ಕಡೆ ಇದೆಯೋ ಹತ್ತು ಕಡೆ ಪುಲ್ ಮಾಡಿ ಜಸ್ಟ್ ಲೈಕ್ ಮುಗೀತು. ನೋಡಿ ಈ ಥರ ಇರುತ್ತೆ. ನೋಡಿ ಡಿಫ್ರೆನ್ಸ್ ನಿಮಗೆ ಎಷ್ಟು ದಪ್ಪ ಕಾಣಿಸುತ್ತೋ. ಬಟ್ ಇದು ಹಾಕ್ಕೊಂಡ್ರೆ ಏನಾಗುತ್ತೆ, ತುಂಬ ಗಾಳಿ ಇದ್ದಾಗ ನಿಮ್ಗೆ ಆ ಗಾಳಿ ಸೌಂಡು ಕಂಪ್ಲೀಟಾಗಿ ಕಟ್ ಮಾಡುತ್ತೆ ಈ ವಿಂಡ್ ಮಫ್. ಬಟ್ಟು ಸಿಂಪಲಾಗಿ ಕೊಟ್ಟಿದ್ರೆ ಚೆನ್ನಾಗಿರ್ತಾ ಇತ್ತು, ತುಂಬ ದೊಡ್ಡದಾಗಿ ಕೊಟ್ಟಿದ್ದಾರೆ ನೋಡಿ, ತುಂಬ ಅಸಹ್ಯವಾಗಿ ಕಾಣಿಸ್ತಾ ಇದೆ, ನನಗಂತೂ ಹಂಗೆ ಅನ್ನಿಸ್ತಾ ಇದೆ ಆ್ಯಕ್ಚುಲಿ. ಇದು ₹5 ಕಾಯಿನ್ ಅಲ್ವಾ, ಜಸ್ಟ್ ಲೈಕ್ ನಿಮಗೆ ₹5 ಕಾಯಿನ್ ಎಷ್ಟಿದೆಯೋ ಅಷ್ಟೇ ಬರುತ್ತೆ. ತುಂಬ ಕಾಂಪ್ಯಾಕ್ಟ್ ಇದೆ, ತುಂಬ ವೆಯ್ಟ್ಲೆಸ್, ಅರೌಂಡು 6 ಗ್ರಾಮ್ಸ್ ಬರುತ್ತೆ ಅಷ್ಟೇ, ತುಂಬ ವೆಯ್ಟ್ಲೆಸ್ಸು. One eternity later. ನಾವಿವಾಗ ರೇಂಜ್ ಟೆಸ್ಟ್ ಮಾಡೋಣ. 300 ಮೀಟರ್ಸ್ ನಾನು ಆದಷ್ಟು ಹೋಗ್ತೀನಿ, ಒಂದು 150 to 200 ಮೀಟರ್ಸ್ವರೆಗೂ. ನಿಮ್ಗೆ ವಾಯ್ಸ್ ಹೆಂಗೆ ಬರುತ್ತೋ ಒಂಚೂರು ನೀವು ಅಬ್ಸರ್ವ್ ಮಾಡಿ, ಸಾಕು ಅನಿಸುತ್ತೆ. ಇಷ್ಟು ದೂರ ನಾವು ಹೋಗೋದಿಲ್ಲ ಆ್ಯಕ್ಚುಲಿ. ಇಷ್ಟು ದೂರದಲ್ಲಿ ವಾಯ್ಸ್ ನೀಟಾಗಿ ಕೇಳಿಸ್ತಾ ಇದೆ ಅಂದರೆ ದಟ್ ಈಸ್ ಮೋರ್ ದೆನ್ ಎನಫ್ ಆ್ಯಕ್ಚುಲಿ. ನಾಯ್ಸ್ ಕ್ಯಾನ್ಸಲೇಷನ್ ಆನ್ ಮಾಡ್ತೀನಿ. ಆನ್ ಮಾಡಿದ್ಮೇಲೆ ಹಿಂಗೆ ಬರುತ್ತೆ ನೋಡೋಣ. ಇವಾಗ ನಾಯ್ಸ್ ಕ್ಯಾನ್ಸಲೇಷನ್ ಆನ್ ಆಗಿದೆ, ಲೈಟಾಗಿ ಗಾಳಿ ಬರ್ತಾ ಇದೆ, ಬಟ್ ನಿಮ್ಗೆ ವಾಯ್ಸ್ ಡಿಫ್ರೆನ್ಸ್ ಗೊತ್ತಾಗಿರುತ್ತೆ. 100-150 ಮೀಟರ್ಸ್ ರೇಂಜಲ್ಲಿ ನಾನು ಇರ್ತೀನಿ ಇವಾಗ ಆ್ಯಕ್ಚುಲಿ. ಇಷ್ಟು ದೂರ ನಾನು ಬರೋದಿಲ್ಲ, ಬಟ್ ನಿಮ್ಗೊಂದು ಐಡಿಯಾ ಬರಲಿ ಅಂತ ನಾನು ತೋರಿಸ್ತಾ ಇದ್ದೀನಿ. ಮೋರ್ ದೆನ್ ಎನಫ್ ಆ್ಯಕ್ಚುಲಿ. ಇದು ಕಾಂಪ್ಯಾಕ್ಟ್ ಇರೋದ್ರಿಂದ ಆ್ಯಕ್ಚುಲಿ ಮೈಕ್ ಇಟ್ಕೊಂಡಂಗೆ ಇಲ್ಲ ನನಗೆ. ನಾನು ಇವಾಗ ನಾಯ್ಸ್ ಕ್ಯಾನ್ಸಲೇಷನ್ ಆಫ್ ಮಾಡ್ತೀನಿ. ಇವಾಗ ಆ್ಯಕ್ಚುಲಿ ನಾಯ್ಸ್ ಕ್ಯಾನ್ಸಲೇಷನ್ ಆಫ್ ಆಗಿದೆ. ನಿಮಗೆ ವಾಯ್ಸ್ ಡಿಫ್ರೆನ್ಸ್ ಗೊತ್ತಾಗಿರುತ್ತೆ ಇವಾಗ, ವಾಯ್ಸ್ ಹೆಂಗೆ ಬರ್ತಾಯಿದೆ ಏನು ಅಂತ ಕ್ಲಾರಿಟಿ. ಸಾಕು, ಆಲ್ಮೋಸ್ಟ್ 150 ಮೀಟರ್ಸ್ ಹೋಗಿದ್ದೀನಿ. ನಿಮಗೆ ವಾಯ್ಸ್ ಹೆಂಗೆ ಕೇಳಿಸ್ತಾ ಇದೆ ಏನು ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ. ನನಗಂತೂ ಹ್ಯಾಪಿ ಆ್ಯಕ್ಚುಲಿ. ನಿಮಗೆ ಔಟ್ಡೋರಲ್ಲಿ ಶೂಟ್ ಮಾಡಬೇಕಾದ್ರೆ ಈ ನಾಯ್ಸ್ ಕ್ಯಾನ್ಸಲರ್ ತುಂಬ ಯೂಸ್ ಆಗುತ್ತೆ. ನಾನು ಇವಾಗ ಈ ಹಾಲಿಲ್ಯಾಂಡು ಲಾರ್ಕ್ M2ನ ಏನಕ್ಕೆ ಚೂಸ್ ಮಾಡಿದ್ದು ಅಂದರೆ, ಮೇಯ್ನ್ ರೀಸನ್ನು ನಮಗೆ ಬಜೆಟಲ್ಲಿ ಬರ್ತಾಯಿದೆ. ನಾವು ಬೇರೆ ಕಂಪ್ನಿ ಲೈಕ್ DJ ಆಗಿರಲಿ, ರೋಡ್ ಮೈಕ್ ಆಗಿರಲಿ, ಅವೇ ಬೆಸ್ಟ್ ಇರೋದು ಇವಾಗ. ಅದ್ರ ಬಜೆಟ್ ಕೂಡ ಅಷ್ಟೇ ತುಂಬ ಜಾಸ್ತಿ, ಅರೌಂಡ್ 34,000 ರುಪೀಸು DJ ಇದೆ, 38,000 ರುಪೀಸು ರೋಡ್ ಮೈಕ್ ಇದೆ. ಅಷ್ಟು ಬಜೆಟ್ಟು ನಾವು ಆಡಿಯೋ ಮೇಲೆ ಸ್ಪೆಂಡ್ ಮಾಡೋಕ್ಕಾಗೋದಿಲ್ಲ. ಬಜೆಟಲ್ಲಿ ಯಾವುದಿದೆ ಅಂದಾಗ ನನಗೆ ಹಾಲಿಲ್ಯಾಂಡು ದಿ ಬೆಸ್ಟ್ ಆಪ್ಷನ್ನು. ಅಂದರೆ ತುಂಬ ಪಾಸಿಟಿವ್ ರಿವ್ಯೂಸ್ ಇದೆ ನಮಗೆ ಹಾಲಿಲ್ಯಾಂಡ್ ಮೇಲೆ. ನಾನು ಮತ್ತೆ ತುಂಬ ಯೋಚನೆ ಮಾಡಲಿಲ್ಲ. ಬಜೆಟ್ ಬಂದುಬಿಟ್ಟು ಅರೌಂಡ್ ನಮಗೆ ಕಾಂಬೋ ಬಂದುಬಿಟ್ಟು ನಮಗೆ 14,500 ರುಪೀಸ್ ಸಮಥಿಂಗ್ ಇದೆ ನಾರ್ಮಲ್ ಟೈಮಲ್ಲಿ. ಬಟ್ ನಾವು ಇವಾಗ ತಗೊಂಡಿದ್ದು ಬಂದುಬಿಟ್ಟು ಲಾಸ್ಟು ನಮಗೆ ದಸರಾ ಸೇಲ್ ಬಂತಲ್ಲ, ಅರೌಂಡ್ ನಮಗಿದೆ 12,500 ರುಪೀಸ್ ಏನೋ ಬಿತ್ತು. ಅದರಲ್ಲೂ ಕೂಡ ಕಾರ್ಡ್ ಆಫರ್ ಅಂತ ಹೇಳ್ಬಿಟ್ಟು ಅರೌಂಡು 1,400 or 1,300 ರುಪೀಸ್ ಸಮಥಿಂಗ್ ಮತ್ತೆ ಡಿಸ್ಕೌಂಟ್ ಆಯಿತು. ಅದು ನಮಗೆ 11,300 or 11,200 ಸಮಥಿಂಗ್ ಏನೋ ಬಿತ್ತು. ನಾನೆಲ್ಲ ಆಲ್ಮೋಸ್ಟ್ ಎಲ್ಲ ಕವರ್ ಮಾಡಿದ್ದೀನಿ ಅನಿಸುತ್ತೆ. ನಿಮ್ಗೆ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಮೂಲಕ ತಿಳಿಸಿ, ಇಲ್ಲ ನನ್ನ ಇನ್ಸ್ಟಾಗ್ರಾಮಲ್ಲಿ DM ಮಾಡಿ, ನಾನು ರಿಪ್ಲೈ ಮಾಡ್ತೀನಿ. ಅಷ್ಟೇ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್. ಮರಿದಿರ ಸಬ್ಸ್ಕ್ರೈಬ್ ಮಾಡಿ ಮತ್ತು ಫಾಲೋ ಮಾಡಿ. ಥ್ಯಾಂಕ್ ಯು, ನಮಸ್ತೆ.